ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿ ನಿಂತಿದ್ಯಾ? ಮತ್ತೆ ಯಾವ ಕೆಲ್ಸ ಮಾಡಿ ಎಡ್ವರ್ಟ್ ಮಾಡ್ತಿದ್ಯೋ ಅಂತ ಹೆದರ್ ಬಿಟ್ಟಿದ್ನೆ. ಅಮ್ಮ, ನೀನ್ ಇಲ್ಲೇನ್ ಮಾಡ್ತಿದ್ಯಾ ಹೇಳು? ಭಾಗ್ಯ ಆ ಮುತ್ತಿನ ಬಗ್ಗೆ ಹೇಗೋ ಕಂಡಿಡ್ಬಿಟ್ಲು. ಆ ಹಳ್ಳಿ ಗುಗ್ಗುಗೆ ಇಷ್ಟು ಬುದ್ಧಿ ಇದೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಈಗ ನೀನ್ ಸಾಧನೆ ಮಾಡಿದ್ದೆ ಸಾಕು ಬಿಡು. ಮೊದ್ಲು ನಿನ್ ಗಂಡ ಆಗೋನ್ನ ಹೇಗ್ ಗೆಲ್ಲೋದು ಯೋಚನೆ ಮಾಡೆ. ಏ ನೋಡು, ಫೋನಲ್ಲಿ ಮಾತಾಡ್ಕೊಂಡು ಏನ್ ಸ್ಟೈಲ್ ಆಗಿ ಕಾಣಿಸ್ತಿದಾನೆ. ಅವನು ಸ್ಟೈಲ್ ಆಗಿದ್ರು ಬೇಡ, ಸ್ಮಾರ್ಟ್ ಆಗಿದ್ರು ಬೇಡ ನನ್ಗೆ. ಅದ್ ಹಾಗಲ್ಲ ಶಾಲು. ಹೋಗಿ ಪ್ರಸಾದ ತಿನ್ನಮ್ಮ, ನನ್ ತಲೆ ತಿನ್ಬೇಡ. ಅದಲ್ಲೂ ಶಾಲು, ಈ ಶಾಲಿನಿ ಯಾಕೆ ವಿವೇಕ್ ಕಡೆ ಹೋಗ್ತಾ ಇದ್ದಾಳೆ? ಏನೋ ಪ್ಲಾನ್ ಮಾಡಿದಾಳೆ ಅನ್ನಿಸ್ತಾ ಇದೆ. ಮಾಡ್ತೀನಿರು. ಯಾರೋ ಕನವರಿಸೋ ಪ್ರೇಮಿಗಳ, ಯಾರೋ ಯಾರೋ ಕೊನೆ ಇರದ ಪಯಣಿಗರ. ಯಾಕೆ ನನ್ನನ್ನು ಹಿಡ್ಕೊಂಡೆ? ಹಲೋ, ನೀನ್ ಬಂದು ನನ್ ಮೇಲ್ ಬಿದ್ದು ಈಗ ನನ್ ಮೇಲೆ ಕೋಪ ಮಾಡ್ಕೋತೀಯ? ಏನೋ ಬೈ ಮಿಸ್ಟೇಕ್ ಬಿದ್ದೋದೆ. ಅದಕ್ಕೆ ನೀನು ಸಿನಿಮಾದಲ್ಲಿ ಹೀರೋಯಿನ್ ಹಿಡ್ಕೊಂಡಂಗೆ ನೀನ್ ನನ್ನನ್ನು ಹಿಡ್ಕೊಂಡಿಯಲ್ಲ. ಅಮ್ಮ ಮಹಾತಾಯಿ, ನಿನ್ನ ಹಿಡ್ಕೊಳ್ಳೋದಿಕ್ಕೆ ಹೊರಗಡೆ ಸುತ್ತಾಡ್ಸೋದಿಕ್ಕೆ ನನಗೆ ಯಾವ ಇಂಟೆನ್ಷನ್ ಕೂಡ ಇಲ್ಲ. ನಿನ್ ಕೆಲಸ ನೋಡ್ಕೊ ಹೋಗು. ನಿನ್ ಇಂಟೆನ್ಷನ್ಸ್ ಏನು, ನಿನ್ ಇನ್ನರ್ ಥಾಟ್ಸ್ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಇನ್ನರ್ ಥಾಟ್ಸಾ? ಏನದು? ಸುಂದರವಾಗಿರೋ ಹುಡುಗಿನ ನೋಡಿದ ತಕ್ಷಣ ನಿಮ್ಮೊಳಗ್ ಬರೋ ಇನ್ನರ್ ಥಾಟ್ಸ್. ನೀನ್ ನೋಡಿದ್ರೆ ನಂಗ್ ಮಾತ್ರ ಅಲ್ಲ, ಯಾವ ಹುಡುಗಂಗೂ ಇನ್ನರ್ ಥಾಟ್ಸ್ ಬರಲ್ಲ. ಸುಮ್ನೆ ಹೋಗಮ್ಮ. ಹೋಗ್ತೀನಿ ಬಿಡಪ್ಪ. ಜೀವನ ಪೂರ್ತಿ ನಿನ್ ಜೊತೆಲೆ ಇರ್ತೀನಾ ಹೇಗೆ? ಮೇಡಮ್ ಅವರೇ, ಏನಿದು ಇಷ್ಟೊಂದು ಭಾರ ಎತ್ಕೊಂಡು ಹೋಗ್ತಿದ್ದೀರಾ? ಅತಿಥಿಗಳಿಗೆಲ್ಲ ಸ್ವೀಟ್ಸ್ ಕೊಡ್ಬೇಕಲ್ವರಿ? ಅದಕ್ ನಾನಿದ್ದೀನಲ್ಲ ಅತ್ತೆ. ಎಸ್, ಭಾಗ್ಯ ಇರ್ಬೇಕಾದ್ರೆ ನೀನ್ ಯಾಕೆ ತೊಂದರೆ ತಗೋತೀಯಾ? ಇಲ್ಲಿ ಕೊಡಿ ಅತ್ತೆ, ನಾನೆಲ್ರಿಗೂ ಕೊಟ್ಟು ಬರ್ತೀನಿ. ಭಾಗ್ಯ ಬಂದ್ಮೇಲೆ ನಿನಗಿದ್ದಂತ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆದಂಗಿದೆ. ನಿಜವಾದ ಜವಾಬ್ದಾರಿ ಅನ್ನೋದು ಆ ಲಾಡು ತಿಂದಷ್ಟು ಸಿಹಿಯಾಗಿ ಯಾವತ್ತೂ ಇರಲ್ಲ ರೀ. ಹೋಗ್ ಬರ್ತೀನಿ ಅರವಿಂದ ಅವರೇ. ಬರ್ತೀನಮ್ಮ. ಸರ್, ಜ್ಯೂಸ್. ಥ್ಯಾಂಕ್ ಯು. ಬೆಳಿಗ್ಗೆ ಮಾಡುತ್ತಾನೆ. 2 ಗಂಟೆಯಿಂದ ಮಾಡ್ತಿದ್ರು, ಇಷ್ಟೇ ಆಗಿರೋದು. ಇನ್ ಲೇಟ್ ಆಗಿ ಎದ್ದಿದ್ರೆ ಇದೆಲ್ಲ ಮುಗಿತಿರ್ಲಿಲ್ಲ. ಅಂದ್ರೆ ನೀನ್ 2 ಗಂಟೆಗೆ ಎದ್ದೀಯಾ? ಹೌದು. ಭಾಗ್ಯ ನಿನ್ನ ಬರೀ ಮುಟ್ಟೋದಲ್ಲ, ಅವಳ ನೆರಳು ಕೂಡ ನಿನ್ ಮೇಲೆ ಬೀಳೋದನ್ನ ನಾನು ಸಹಿಸ್ಕೊಳ್ಳಲ್ಲ. ಮತ್ತೆ ಹೇಳ್ತಿದ್ದೀನಿ, ನೆನ್ಪಿಟ್ಕೋ. ನೀನ್ ಕಟ್ಟಿರೋ ತಾಳಿ ಮಾತ್ರ ಅವಳ ಕತ್ತಲ್ಲಿರ್ಬೇಕು. ನಿನ್ ಮನಸ್ಸು, ನಿನ್ ಬುದ್ಧಿ ನಿನ್ ಕಂಟ್ರೋಲಲ್ಲೇ ಇರಬೇಕು.
ಏನೋ ಇನ್ನು ಚಿಕ್ಕ ಹುಡುಗ ಅನ್ಕೊಂಡಿದ್ಯಾ? ನಿನಗಿಂತ ಚಿಕ್ಕವನೇ ಅಲ್ವಾ ಅಣ್ಣ? ಜೋಕಾ? ಇದು ತಗೋ, ಈ ಜ್ಯೂಸ್ ತಗೋ. ವಾವ್, ಈ ತಮ್ಮನ್ ಮೇಲೆ ನಿಂಗೆ ಇಷ್ಟೊಂದು ಪ್ರೀತಿನಾ? ಸೋ ಸ್ವೀಟ್ ಆಫ್ ಯು ಬ್ರದರ್. ಇರು, ಆ ಜ್ಯೂಸ್ ನಿನಗಲ್ಲ, ಆ ಮತ್ತೆ ಭಾಗ್ಯಂಗೆ. ವೈಫ್ಗೋಸ್ಕರ ಜ್ಯೂಸು ಕೇರಿಂಗಾ? ಹಾಗೆಲ್ಲ ಏನಿಲ್ವೋ, ತಗೊಂಡೋಗೋ. ಹಾಗಿದ್ರೆ ನೀನೇ ಕೊಡು. ಶಟ್ ಅಪ್ ಅಂಡ್ ಜಸ್ಟ್ ಡೂ ವಾಟ್ ಐ ಸೇ. ಓಕೆ ಓಕೆ. ಶ್ರೀರಾಮನವಮಿ ಅಲ್ವಾ? ಆ ರಾಮಂಗೆ ಲಕ್ಷ್ಮಣ ಹೇಗೋ, ಈ ಮಿತ್ರಂಗೆ ವಿವೇಕ್ ಹಾಗೆ. ಅಣ್ಣ ಏನ್ ಹೇಳಿದ್ರು ಮಾಡ್ತಾನೆ. ಅದ್ಗೆ ಅದ್ಗೆ ಜ್ಯೂಸ್ ಬೇಡ ವಿವೇಕ್, ಮೊದಲು ಸ್ವೀಟ್ಸ್ ಎಲ್ರಿಗೂ ಕೊಡ್ಬೇಕು. ಅದ್ಗೆ ನೀವು ಕುಡಿದಿದ್ರೆ ಅಣ್ಣ ನಂಗ್ ಬೈತಾನೆ. ಅಣ್ಣ ಏನ್ ಹೇಳಿದ್ರು ಮಾಡ್ತಾನೆ. ಅದ್ಗೆ ಅದ್ಗೆ ಜ್ಯೂಸ್ ಬೇಡ ವಿವೇಕ್, ಮೊದಲು ಸ್ವೀಟ್ಸ್ ಎಲ್ರಿಗೂ ಕೊಡ್ಬೇಕು. ಅದ್ಗೆ ನೀವು ಕುಡಿದಿದ್ರೆ ಅಣ್ಣ ನಂಗ್ ಬೈತಾನೆ. ಇದು ನಿಮ್ ಅಣ್ಣ ಕೊಟ್ರಾ? ಹೌದು ಅದ್ಗೆ, ಭಾಗ್ಯಂಗೆ ಕೊಡು ಅಂತ ಹೇಳ್ ಕಳಿಸಿದ್ದು. ತಗೊಳ್ಳಿ ಅದ್ಗೆ, ಕುಡೀರಿ. ನಾನ್ ಕೊಟ್ರೆ ಕುಡಿಯೋಕ್ ನಿಮ್ ಹತ್ರ ಟೈಮ್ ಇಲ್ಲ. ಅದೇ ಅಣ್ಣ ಕೊಟ್ಟಿದ್ದು ಅಂದಿದ್ದಕ್ಕೆ ಒಂದು ಡ್ರಾಪ್ ಕೂಡ ಬಿಡ್ಲಿಲ್ಲ. ಪಾರ್ಶಾಲಿಟಿನಾ? ಅದೇನಿಲ್ಲ ವಿವೇಕ್. ಈ ಹುಡುಗನ್ ನೋಡಿದ್ರೆ ನಾನ್ ಅನ್ಕೊಂಡಷ್ಟು ಕೆಟ್ಟವನಂತೂ ಖಂಡಿತವಾಗ್ಲೂ ಅಲ್ಲ. ಯಾವ ಹುಡುಗ ಅಕ್ಕ? ಯಾರು ಇಲ್ಲ ಕಣೋ, ನಡಿ. ಏನ್ ಕತೆ? ಏನ್ ಕಥೆನೋ? ಇಲ್ಲಿ ಯಾರ್ದೋ ಮನ್ಸ್ ಬದ್ಲಾಗ್ತಿದ್ಯಲ್ಲ. ಬರ್ತಾ ಬರ್ತಾ ರಾಯರ್ ಮನ್ಸು ಕರೆಕ್ಟ್ ಇದೆ. ಸ್ಟಾಪ್ ಸ್ಟೂಪಿಡ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.